ಮನೆಗೆ ಬಂದಿರೋ ನೆಂಟ್ರಿಗೆ ಅಚ್ಚುಕಟ್ಟಾಗಿ ಊಟ ಉಪಚಾರ ಮಾಡಿ ನೀನು. ಹೋಗು, ಕಾಯ್ಕೊಂಡು ಕೂಕೊಂಡವ್ರೆ, ಕಾಪಿ ಗೀಪಿ ಕಾಯಿಸ್ಕೊಟ್ಟು ಊಟ ಮಾಡ್ತಾನೆ, ಕೈಕಾಲು ಮಕ್ಕ ತೊಳ್ಕೊಂಡು ಊಟಕ್ಕೆ ಬರ್ಸ ಅವ್ರಿಗೆ. ಅಯ್ಯೋ, ಇನ್ನ ಈಗ ತಾನೇ ಅಲ್ಲಿ ಚದ್ರದ ಊಟ ಮಾಡ್ಕೊಂಡ್ ಬಂದಿರೋದು, ಇಷ್ಟು ಬಿರಿ ನಾವೆಲ್ಲ ಹೊಟ್ಟೆ ಸಿತ್ತ ಮಾಡ್ತಾರ ಬಿಡಿ, ಇನ್ನ ಟೈಮ್ ಐತಲ್ಲ. ನೀನ್ ಮಾತಾಡ್ಬೇಡ್ವೆ, ಬಾಯಿ ಮುಚ್ಚು ನೀನು. ಏನೇ ನಿಮ್ಮ ಅತ್ತೆಗೆ ಮನೆಗೆ ಬಂದಿರೋರ ಹತ್ರ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಿಲ್ವಲ್ಲಿ. ಹೆಚ್ಚಾಗಿ ಮಾತಾಡಿದ್ಯ ಅಂದ್ರೆ ಕತ್ತಿರ್ದು ಆಚೆ ತಳ್ತೀನಿ ನಿನ್ನ. ನೀವು ತಳ್ಳುದ್ರಿ ಅಂತ ಹೋಗಕ್ಕಲ್ಲ ನಾನು ಬಂದಿರೋದು, ಈ ಮನೇಲಿ ಇರಕ್ಕೆ. ನನ್ಗೆ ಇಷ್ಟ ಬಂದ ದಿವಸ ಇರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ನೀವ್ ಯಾರು ಅದನ್ನ ಕೇಳೋದಕ್ಕೆ? ಅಮ್ಮ ಬಂದೇನಪ್ಪ, ಬಾ ನೋಡ್ ಬಾ, ನೀನ್ ಎಂತಿ ಅವತಾರನ. ನಮ್ಗೆ ಆಗದೆ ಇರೋರ್ನೆಲ್ಲ ಮನೆ ತಕ್ಕ ಬಿಟ್ಕೊಂಡು ನಿಮ್ ಬಾಯಿ ಹೋದಾಗ ಮಾತಾಡ್ತಾವ್ ನನ್ಗೆ. ಏನೇ ನೀನು ಅಮ್ಮನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯ ನೀನು? ಇಷ್ಟಕ್ಕೂ ಮನೆಗೆ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಏನಕ್ಕೆ ಬಂದ್ರಿ ಅಂತಂದ್ರೆ ಹೆಣ್ಣು ಕೊಟ್ಟಿದೀವಿ ನಾವು. ಮಗಳು ನೋಡಕ್ಕೆ ಅಂತ ಬರ್ತೀವಿ ಹೋಗ್ತೀವಿ. ನೀವೇನು ಅದನ್ನ ಬರ್ಬೇಡ್ರಿ ಅಂತ ಹೇಳೋದು? ಮನುಷ್ಯ ನೀನು, ನಿನಗೆ ನಾಚಿಕೆ ಮನ ಬರೀದಿಲ್ವಾ? ಕರೆದ್ಲಾ ಏನೋ ಮದ್ವೆಗೆ ಅಂತ ಬಂದಿದ್ಯಾ, ಏನೋ ಆರೈಸ್ಬಿಟ್ಟು ಹೋಗ್ತಾ ಇರಬೇಕು. ಮನೆವರೆಗೂ ನೀನು ಯಾರು ಬಾರಮ್ಮ ಅಂತ ಕರೆದಿಲ್ಲ, ಏನಕ್ಕೆ ಬಂದೆ ನೀನು? ನೋಡು, ಈ ಥರ ಎಲ್ಲ ನೀನು ಮಾಡಂಗಿದ್ರೆ ನಿನ್ನ ಮಗಳನ್ನ ಕರ್ಕೊಂಡು ನೀನು ಹೋಗ್ತಾ ಇರ್ಬೋದು, ಮನೆ ಬಿಟ್ಟೆ ಹೋಗ್ತಾ ಇರ್ಬೋದು. ನಮ್ಮ ಅಭ್ಯಂತರ ಏನಿಲ್ಲ, ಇಲ್ಲಿ ಯಾರಿಗೂ ನಿಮ್ಮಿಂದ ತೊಂದರೆ ಆಗ್ಬಾರ್ದು ಅಷ್ಟೇ ನಾನು ಹೇಳೋದು. ಏನ್ರಿ, ನಮ್ಮ ಅತ್ತಿಗೆ ಇನ್ನ ಮನೆ ಒಳಗಡೆ ಬಂದಿಲ್ಲ, ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ? ನಾನೇನು ಕದ್ದು ಮುಚ್ಚಿ ಕರ್ಕೊಂಬಂದಿಲ್ಲ. ಮೊದ್ಲೇ ನಿಮ್ಗೆಲ್ಲ ಹೇಳ್ಬಿಟ್ಟೆ ನಮ್ಮ ಅತ್ತಿಗೆ ಬರ್ತಾರೆ, ನಮ್ಮ ಅಣ್ಣ ಬರ್ತಾರೆ ಅಂತ ಹೇಳ್ಬಿಟ್ಟೆ ಕರ್ಸ್ಕೊಂಡಿರೋದು. ಅರ್ಥ ಆಯ್ತಾ? ಮಾನ್ಸಿನೂ ಬರ್ತಾಳೆ, ಅವಳು ಈ ಮನೇಲಿ ಇರ್ತಾಳೆ. ನೀವೆಲ್ಲ ನಿಮ್ಮ ನೆಂಟರ ಕರ್ಸ್ಕೊಂಡ್ಬಂದು ಮನೇಲಿ ಇರ್ಸ್ಕೋಬೇಕಾದ್ರೆ ನಾನು ಯಾಕೆ ನನ್ನ ತವ್ರ ಮನೆಯವ್ರನ್ನ ಕರ್ಸ್ಬಾರ್ದು? ಲೇ ಅಪ್ಪಯ್ಯ, ಅವರು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಕೊಂಡ್ಬಿಟ್ಟವ್ರೆ. ಮನೆ ಒಳಗಡೆ ನೆಂಟ್ರವ್ರೆ, ಈಗ್ಲಾಗ್ಲೇ ಯಾಕೆ ಹಿಂಗ ಜಗಳ ಆಡ್ತವ್ರೆ ಅಂತೇಳಿ ಆಚೆಗೆ ಬಂದ್ರು ಬರ್ತಾರೆ. ಸುಮ್ಮನೆ ನಾವಾಗೇನೆ ಮರ್ಯಾದೆ ತಗೊಳೋದು ಬೇಡ. ಇವಳೇನಿದ್ರು ನಾಳೆ ವಿಚಾರಿಸ್ಕೊಳ್ಳಿ. ಮತ್ತೆ ಏನು ಬೇಕಾಗಿಲ್ಲ ನಮ್ಗೆ. ನಾಳೆ ಹೆಣ್ಣು ಗಂಡು ಊರಿಗೆ ಹೋಗ್ತವೆ. ಇವಳ ಮನೆಯಿಂದ ಆಚೆಗೆ ಹಾಕ್ಬಿಡಲಿ, ಬೇಡವಾ ನಂಗೆ. ಸುಮ್ಮನೆ ಇವ್ರ ಹತ್ರ ನಮ್ಗೆ ಆಗಲ್ಲ. ನಮ್ಗೆ ಹಿಂಸೆ ಆಗ್ಬಿಟ್ಟೈತೆ, ನನಗೆ ಸುಮ್ಮನೆ ನೆಮ್ಮದಿ ಇಲ್ಲ ನನಗೆ. ಮನೆ ಒಳಗೆ ಹೇಳ್ತಿದ್ದೀನಿ ನೋಡು. ನೀನು ಹೇಳ್ತಾ ಇರೋದು ಸರಿ ಕಣಮ್ಮ. ಇವ್ರನ್ನೇನಿದ್ರು ಬಾಯಿ ಮಾತನಾಗೆಲ್ಲ ಮಾತಾಡ್ಸಿದ್ರೆ ಅಳ್ಳಾಡ ಅಂತಾರ ಅಲ್ಲ ಇವರು. ಏನಿದ್ರು ಮಾಡಿ ತೋರಿಸ್ಬೇಕು ಇವ್ರಿಗಷ್ಟೇ. ಏಮೇ ಇದೇ ಕಣೆ ನಿನಗೆ, ಗಂಡನ ಮಾತಿಗೇನೆ ನಯ ಪೈಸೆ ಬೆಲೆ ಕೊಡದೇ ಇರೋಳು ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಈ ಮನೆಯಿಂದ ನೀನು ಹೋಗ್ತಾ ಇರಬೇಕು ಅಷ್ಟೇ. ನಾಳೆನೇ ನೀನು ಕೊನೆ ದಿನ ಅನ್ಕೊಂಬಿಡಿ, ನಿಮ್ಮ ಮನೆಗೆ ಋಣ ತೀರ್ತು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಈ ಮನೆಗಿರೋ, ಇಲ್ಲ ಅಂದರೆ ನಿಮ್ಮ ಅದಕ್ಕೆ ಬಂದವಳಲ್ಲ ಹೋಗ್ತಾರೋ ನೀನು ತವ್ರ ಮನೆಗೆ ಅಷ್ಟೇ. ಅದೇಂಗೆ ಮನೆಯಿಂದ ಆಚೆ ಆಗ್ತೀರಾ ನಾನು ನೋಡೇ ಬಿಡ್ತೀನಿ. ಅದಕ್ಕೆ ಬರೀ ಹೋಗೋಣ ಒಳಗೆ. ಛೇ, ಏನಮ್ಮ ಇಂಥ ಕೆಟ್ಟ ದಾರಿಲಿ ಹೋಗ್ತಾವಳೆ ಇವಳು? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಪ್ಪಯ್ಯ. ಮನ್ಸಿಗೆ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟೈತಿ. ಆ ಮದುವೆ ಮನೆಗೂ ಅಷ್ಟೇನು ಏನೇನೋ ಗುಂಡ ಮಂಡ್ಲುಗಳ್ದು ಅವ್ರ ಅತ್ತಿಗೆ ಜೊತೆ ಸೇರ್ಕೊಂಡು ಅವಳು ಏನು ಕಾದ್ರೂ ಬಂದ್ಲ ಈ ಮನೆಗೆ. ನಮ್ಗೆ ಇವ್ರಂತ ಬುದ್ಧಿ ಇಲ್ಲ, ಇವ್ರಂಗ ಆಡಕ್ ಬರಲ್ಲ ನಮ್ಗೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣಪ್ಪಯ್ಯ ನನಗೆ. ಅಮ್ಮ ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಟೆನ್ಷನ್ ತಗೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ ನೀನು. ಏನೂ ಆಗಲ್ಲ, ಸುಮ್ಮನಿರೋ. ನಾನು ಇದ್ದೀನಲ್ಲ, ಎಲ್ಲ ನೋಡ್ಕೊತೀನಿ. ನಾಳೆ ಹೆಣ್ಣು ಗಂಡು ಊರಿಗೆ ಹೋಗ್ತಾವ್ರಿ, ಆಮೇಲೆ ಏನಾದರೂ ಒಂದು ಗತಿ ಮಾಡಿದ್ರಾಗುತ್ತೆ. ಸುಮ್ಮನಿರಮ್ಮ, ಯೋಚನೆ ಮಾಡಬೇಡ ನೀನು, ಆರಾಮಾಗಿ ನೆಮ್ಮದಿಯಾಗಿರು. ಅಯ್ಯೋ, ನೀನೇನ ಹಿಂಗೆ ಹೇಳ್ತೀಯ ಕಣಪ್ಪ. ನನಗೆ ಯಾಕೋ ಇವಳ ಮೇಲೆ ನಂಬಿಕೆನೇ ಇಲ್ಲ ಕಣೋ. ಇವಳು ಯಾವತ್ತೂ ಇವಳು ಕೂತ್ನತ್ರ ಬುದ್ಧಿ ಬಿಡಲ್ಲ. ಬಂದ್ರೆ ಹೆಣ್ಮಗಳ ಮೇಲೆ ಏನಾನೇ ಇವಳು ಕೆಂಡ ಕರ್ತಾಳೇನೋ ಅಂಬದೇ ಒಂದು ಭಯ ಕಣ ನನಗೆ. ಯಾಕೋ ಏನು ತಲೆ ಓಡ್ತಾ ಇಲ್ಲ. ನೀನೇ ಏನಾರ ಒಂದು ದಾರಿ ಮಾರ್ಗ ಮಾಡ್ಬೇಕು ಕಣ ಅದಕ್ಕೆ. ಅಯ್ಯೋ ಅಮ್ಮ, ಏನಕ್ಕಮ್ಮ ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಹಿಂಗೆ ಹೇಳ್ತಾ ಕೂತಿದ್ಯಲ್ಲ? ಅವಳೇನು ಮಾಡೋಕ್ಕೆ ಸಾಧ್ಯ? ನಾನಿಲ್ವಾ ಇಲ್ಲಿ? ಜಯಕುಮಾರ್ ಇಲ್ವಾ? ಅವ್ನು ಹೆಂಡತಿ ನೋಡ್ಕೊತಾನೆ. ಅವ್ನ ಹೆಂಡತಿಗೆ ಏನಾದರೂ ತೊಂದರೆ ಕೊಟ್ಟರೆ ಅವ್ನು ಬಿಡ್ತಾನಾ ಹೇಳು? ಹಂಗಲ್ಲ ಕಣಪ್ಪಯ್ಯ, ಈಗ ಬಂದಿರೋ ಹುಡುಗಿಗೆ ಇವಳ ಬುದ್ಧಿ ಏನು ಅಂಬದೇ ಗೊತ್ತಿಲ್ಲ. ಆ ಹುಡುಗಿನ ಏನ್ ಮಾಡ್ತಾಳೋ ಎತ್ಲೋ ಮುಂದೆ ಏನಪ್ಪ ಗತಿ ಅನ್ನಂಗೆ ಆಗ್ಬಿಟ್ಟೈತೆ ಕಣ ನನಗೆ. ಅಷ್ಟೊತ್ತಿಗೆ ಏನಾರ ಒಂದು ದಾರಿ ಮಾರ್ಗ ಮಾಡೋಣ. ಸುಮ್ಮನಿರಮ್ಮ, ಯಾಕೆ ಕಳ್ತೀಯ ನೀನು? ಏನು ಯೋಚನೆ ಮಾಡಬೇಡ, ಸುಮ್ಮನಿರು, ನಾನು ಇದ್ದೀನಲ್ಲ. ಏನ್ ಮಾಡ್ತೀಯಪ್ಪಯ್ಯ ನೀನು? ಅವಳು ಬೇರೆ ಬಂದಿಲ್ಲೇ ಸೇರ್ಕೊಂಡವಳೆ. ಅವ್ರು ಅಷ್ಟಕ್ಕೆಲ್ಲ ಹೋಗ ಅಂತಾರಲ್ಲ ಕಣಪ್ಪಯ್ಯ. ನಿನ್ಗೆ ಗೊತ್ತಿಲ್ವಾ ಅವ್ರ ಬುದ್ಧಿ ಏನು ಅಂಬದು? ಸುಮ್ಮನಿರಮ್ಮ, ಇವಾಗ ನೆಂಟರು ನೋಡಿದ್ರೆ ಏನು ಅನ್ಕೊಂತಾರೆ ಹೇಳು? ಏನಪ್ಪ ಈ ಥರ ಎಲ್ಲ ಇವ್ರು ಪರ್ಸ್ನಲಾಗಿ ಮಾತಾಡ್ತಾವ್ರೆ ಅಂತ ಅನ್ಕೊಳಲ್ವಾ? ಸುಮ್ಮನಿರು ನೀನು. ಹೋಗಿ ಅವ್ರಿಗೇನೋ ಊಟ ಉಪಚಾರ ನೋಡೋಕೆ ಹೋಗಿ, ಅವಳಂತೂ ನೋಡಲ್ಲ. ಹೋಗ್ಬಿಟ್ಟು ನೀನೇ ಅವ್ರಿಗೆ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಕ್ಕೆ ಹೇಳಮ್ಮ. ಸರಿ ಕಣಪ್ಪಯ್ಯ, ಆದಷ್ಟು ನೀನು ಇವಳೊಂದಷ್ಟು ಬಿಗಿ ಬಂದೋಬಸ್ತ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ತದೆ ಕಣ. ಆಯ್ತು ಹೋಗಮ್ಮ, ನೀನೇನು ಚಿಂತೆ ಮಾಡಿಬಿಡ, ಹೋಗು, ನಾನು ನೋಡ್ಕೊತೀನಿ. ಹೂ ಕಣತ್ತೆ, ಜಯಮ್ ದಡ ಮುಂಗ್ ಕೈ ಕೊಟ್ಟು ಕಳಿಸ್ತೆ, ರೂಮ್ನಾಗ ಐತೆ. ಈ ಹೊತ್ತಿಗೆ ಅದು ಏನು ಅರ್ಜೆಂಟ್ ಏನೋ, ಇನ್ನ ಕಾರ್ ಇಳಿಯೋದೇ ತಡ ಬಡ್ಡ ಓಡ್ ಬಂದ್ಬಿಟ್ಲತ. ಅದೇನ್ ಮಾಡ್ತಾಳೆ ರೂಮ್ನಾಗೆ? ಬಾರೆ ಅಮ್ಮ ಬಿಡಮ್ಮ, ಬ್ಯಾಗ್ನಾಗ ಒಂದು ಸೀರೆ ತಕೊಡ್ಬಾ. ಸೀರೆ ಹತ್ತ ಬದಲಾಯಿಸ್ಕೊಂಡು ಮನೆ ಕೆಂಪಿನತ್ತ ನಿದ್ದೆ ಬತ್ತೈತಿ. ಊಟ ಮಾಡೋದೇನತ್ತೆ? ಬ್ಯಾಡ್ರಿ ಅಮ್ಮಯ್ಯ, ಇನ್ನ ಇವಾಗ ಛತ್ರದಾಗ ಉಂಡ್ಕೊಂಬಂದಿರೋದು, ಹೊಟ್ಟೆ ನಸಿತಿಲ್ಲ ಏನಿಲ್ಲ. ಹಂಗಂದ್ರೆ ಹೆಂಗತ್ತೆ? ತಿರುಗಿ ರಾತ್ರಿ ಹೊಟ್ಟೆ ಇಸ್ಕೊಂಡ್ರೆ ಏನ್ ಮಾಡ್ತೀರಿ? ಎಂತದನ ಒಂದಿಟ್ಟು ಬಾಯಿ ಇಕ್ಕಂಡು ಮನೆ ಕಡ್ರಿ.
ಆಮೇಕಿಂದ ನೋಡಂತಕ ಸಾಕಾಗೈತಲ್ಲ ಓಡಾಡಿ ಮನುಷ್ಯ ನಾವತ್ತಂಗ್ ಮನೆ ಕಂತೀವಿ ಆಗಲೇ ಯಾಕಮ್ಮಯ್ಯ ಬಂದವ್ರು ಇಲ್ಲೇ ನಿಂತ್ಕೊಂಡಿದ್ದೆ ರೂಮ್ಗೆ ಹೋಗ್ರಿ ಹೋಗಿ ಬಟ್ಟೆಗಳು ಬದಲಾಯಿಸ್ಕೊಂಡು ಕೈ ಕಾಲು ಮಕ್ಕ ತೊಳ್ಕೊಂಡು ಬರೋಗ್ರಿ ಊಟ ಮಾಡಿವ್ರಂತೆ ಇರ್ಲೇಳಮ್ಮ ಆಮೇಲೆ ಊಟ ಮಾಡ್ತೀವಿ ಇನ್ನ ಇವಾಗ ಊಟ ಮಾಡ್ಕೊಂಡ್ ಬಂದಿದ್ದೀವಿ ಏನು ಹೊಟ್ಟೆ ಇಸ್ತಿಲ್ಲ ಆಮೇಲೆ ಊಟ ಮಾಡ್ತೀವಿ ತಗೊಳ್ರಿ ಹೋಗ್ರಮ್ಮ ಪುಟ್ಟಮ್ಮರೆ ಹೋಗ್ರಿ ಕೈ ಕಾಲು ಮಕ್ಕ ತೊಳ್ಕೊ ಬರ್ರಿ ಕಾಪಿ ಕಾಯಿಸ್ಕೊಡ್ತಾರೆ ಕುಡಿಬ್ರಂತೆ ಆಯ್ತಳಮ್ಮ ಕಾಪಿ ಕುಡಿತೀನಿ ಹೇಳ ಆಮೇಲೆ ಊಟ ಮಾಡ್ಕೊಂತೀವಿ ಆಮೇಲೆ ಊಟ ಇಲ್ಲ ಅನ್ಕೊಂಡೆ ಹಂಗೆ ಮನೆ ಕಂಡಿರ ಛತ್ರದ ಊಟ ಎಲ್ಲ ಮಿಕ್ಕಿತ್ತು ಇನ್ನ ಹಂಗೆ ಐತೆ ಎಲ್ಲ ತಗೊಂಬಂದಾರೆ ಬಟ್ರೆ ಎಲ್ಲ ಪಾರ್ಸಲ್ ಇಲ್ಲಿಗೆ ಐತೆ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ಬಿಡ್ತತೆ ಅದನ್ನೆಲ್ಲ ಊಟ ಮಾಡ್ಕೊಳ್ಳೋಣ ಆಯ್ತೇಳಮ್ಮ ಬೇರೆ ಅಡ್ಗೆ ಏನ್ ಮಾಡಕ್ ಹೋಗ್ಬೇಡ್ರಿ ಅದೇ ಇದ್ರೆ ಅನ್ನ ಸಾಂಬಾರ್ ಇದ್ರು ಸಾಕು ನಮ್ಗೆ ಅದೇ ಊಟ ಮಾಡ್ತೀವಿ ಹೇಳಮ್ಮ ಎಲ್ಲ ಹಂಗೆ ಐತಿ ಇನ್ನ ಅದೇ ಅಂತ ಥರದ ವೆರೈಟಿ ಅಡುಗೆ ಎಲ್ಲ ಹಂಗೆ ಐತೆ ಕೊಡೋ ಅಷ್ಟು ಎಲ್ಲ ಕೊಟ್ರು ಇನ್ನ ಅಷ್ಟು ಮಿಕ್ಕೈತೆ ಅಂತ ತಗೊಂಬಂದವ್ರಿ ಇರ್ಲಿ ತಗೊಳಮ್ಮ ಏನ್ ನಮ್ಮನೆ ಫಂಕ್ಷನ್ ಏನ್ ಆತರ ಎಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ ಊಟ ಮಾಡ್ತೀವಿ ನಾವು ಏನ್ ನಮ್ಗೆ ಅಂತಾನೆ ಸಪರೇಟ್ ಆಗಿ ಇವಾಗ ಮನೆಗೆ ಅಡುಗೆ ಮಾಡಕ್ ಹೋಗ್ಬೇಡ್ರಿ ಏನೈತೆ ಅದೇ ತಿನ್ಕಂತೀವಿ ಏನ್ ಒಂದ್ ಹೊತ್ತಿಗೆ ಏನ್ ಆಗಲ್ಲ ಇವಾಗ ರಾತ್ರಿಗೆ ಅದೇ ಊಟ ಮಾಡೋಣ ಆಗ್ಬೋದು ಕಣ್ಪುಟ್ಟಕೋರಿ ಸರಿ ಆಯ್ತು ಹೋಗಿ ಬರೋಗ್ರಿ ಕೈ ಕಾಲು ಮಕ್ಕ ತೊಳ್ಕೊಂಡು ಕಾಪಿ ಕಾಯ್ಸಿ ಕೊಡ್ತಾರೆ ಏನು ಆತರ ಬೆಳಕ್ ಹೋಗ್ಬೇಡ್ರಮ್ಮ ನಿಧಾನಕ್ಕೆ ಮಾಡ್ಕೊಂಡು ಏನೇನು ಕೆಲಸ ಇದ್ರಿ ಹೇಳ್ರಿ ಮಾಡ್ತೀವಿ ಹೇಳ್ರಿ ಬಂದು ಎಂಟ್ರ ಹತ್ರ ಏನು ಕೆಲಸ ಮಾಡ್ಸಕ್ಕಾಗ್ತತೆ ಆರಾಮಾಗಿರ್ರಿ ನೀವು ಇನ್ನೇನು ಬೆಳಿಗ್ಗೆ ಮಾಡ್ತೀರೇನ ಇರ್ಲಿ ತಕೊಳ್ರಿ ನಮ್ಮನೆ ಕೆಲಸ ಮಾಡಿದ್ರಲ್ಲಿ ಏನು ತಪ್ಪೈತೆ ಹೇಳ್ರಿ ಇನ್ನೇನು ಮದ್ವೆ ಆಯ್ತು ಮುಂಜೆ ಆಯ್ತು ಎಲ್ಲ ಆಯ್ತು ಇನ್ನೇನು ಕೆಲಸ ಆಯ್ತಮ್ಮ ಏನಿದ್ವಿ ಎಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗ್ತತೆ ಆರಾಮಾಗಿರ್ರಿ ಶೋಭಾ ನೀನು ಊಟ ಮಾಡಿ ಮಾಡ್ಕೋಬೇಕಮ್ಮ ಎಲ್ಲಮ್ಮ ಜಯಕುಮಾರ ಅವರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದ್ರಮ್ಮ ಆಯ್ತು ನೀನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಕಾಪಿ ಗೀಪಿ ಕುಡಿಯುವಂತೆ ಬಾರೆ ಅಮ್ಮ ಇವನಮ್ಮ ಎಂತದನ ಒಂದು ಸೀರೆ ಕೊಡ್ಬಾರೆ ನನಗೆ ಬಾರತ್ತೆ ಬಟ್ಗಳು ತಂದಿಲ್ಲ ಅಂದ್ರೆ ಕೇಳಮ್ಮ ಸೀರೆ ಕೊಡ್ತೀನಿ ನಮ್ದೇನೆ ಇಲ್ಲೇನಮ್ಮ ಏನ್ ಕರ್ಕ ಬರಕ್ ಬಂದು ಇಲ್ಲ ಉಳ್ಕೊಂತೀನಿ ಅಂತ ಗೊತ್ತಿತ್ತು ಅದಕ್ಕೆ ಒಂದೊಂದ್ ಜೊತೆ ಹೆಚ್ಚಾಗಿ ಇಕ್ಕ ಬಂದಿದ್ವಿ ನಾನು ಅದಕ್ಕೆ ಸೀರೆನ ತಂದಿದ್ದೀವಿ ಹೇಳ್ರಿ ಅವೇ ರೂಮ್ನಾಗ ಬ್ಯಾಗ್ನಾಗಿ ಅಲ್ಲ ಹೇಳಿದ್ದು ಇಲ್ಲ ಅಂದ್ರೆ ಕೊಡ್ತೀನಿ ಇರ್ಲಿ ಬಿಡ್ರಿ ನಮ್ ತಗೆ ಅವೇ ಸರಿ ಕಣಮ್ಮ ಆಯ್ತು ಸೋಬಿ ನಡಿ ಅಜ್ಜಿ ಫ್ರೆಶ್ ಅಪ್ ಆಗಿ ಬಂದೇನಪ್ಪ ಹ್ಞೂ ಅಜ್ಜಿ ಮೇಲ್ಗಡೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಮ್ಯಾಲ್ಗಡೆನ ಅದೇ ಆತರದ ಪಾರ್ಟಿ ಗಿಫ್ಟಿ ಅಂತಿದ್ರಲ್ಲ ಹಂಗಾರೆ ಇನ್ನ ಒತ್ತಾಗ್ತತೆ ಅನ್ನೋ ನೀನ್ ಬರೋದು ಹ್ಞೂ ಅಜ್ಜಿ ನಿನಗೆ ಗೊತ್ತಲ್ವಾ ಅವರು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಆಯ್ತು ಹೋಗಪ್ಪ ಹಂಗಾರೆ ಹುಷಾರು ಕಣ ಆಯ್ತು ಅಜ್ಜಿ ಪುಟ್ಟಕೋರೆ ನಡೀರಿ ವೀಣಾ ನಡಿಯಮ್ಮ ಜೈ ಎಲ್ಲೋಗ್ತಾ ಇದ್ದೀರಾ ಫಾರಿನ್ಗೆ ಸುಮ್ಮನೆ ತಮಾಷೆ ಮಾಡ್ತೀರಾ ನಿಜ ಹೇಳಿ ಎಲ್ಲೋಗ್ತಾ ಇದ್ದೀರಾ ಇನ್ನೆಲ್ಲೋಗ್ಲಿ ಶೋಭಾ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ದಾರೆ ಕಣೆ ಮೇಲ್ ಟೆರೆಸ್ ಮೇಲೆ ಹೌದಾ ಏನಕ್ಕೆ ಸುಮ್ಮನೆ ಗೊತ್ತಿಲ್ಲದೆ ಇರೋ ಥರ ಆಡ್ಬೇಡ ಪಾರ್ಟಿ ಇದೆ ಕಣೆ ಅಂದ್ರೆ ನೀನು ಪಾರ್ಟಿ ಮಾಡ್ತೀಯಾ ಯಾಕೆ ಶೋಭಾ ಪಾರ್ಟಿ ಮಾಡ್ಬಾರ್ದ ನಾನು ಹಾಗೇನಿಲ್ಲ ಮತ್ತೆ ಇನ್ನೇಗೆ ಹೇಗೂ ಇಲ್ಲ ಸರಿ ಹೋಗಿ ಏನೋ ಹೇಳ್ಬೇಕು ಅಂತ ಬಂದೆ ಆದರೆ ಏನು ಹೇಳ್ದೆ ಮುಚ್ಚಿಡ್ತಾ ಇದೆಯಾ ಅದೇನು ಹೇಳು ಏನು ಇಲ್ಲ ಜೈ ಸುಮ್ಮನೆ ಹೇಳ್ದೆ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಡ ಗೊತ್ತಿದೆ ತಾನೇ ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ ನಿನ್ನ ಬಾಯಿಂದನೇ ಒಂದ್ಸರಿ ಕೇಳೋಣ ಅಂತ ಅಷ್ಟೇ ಏನು ಇಲ್ಲ ತುಂಬಾ ಹೊತ್ತು ಮೇಲ್ಗಡೆ ಇರಬೇಡಿ ಬೇಗ ಬಂದು ಮಲ್ಕೊಳ್ಳಿ ಅಂತ ಹೇಳ್ದೆ ಮಾತು ಮರ್ಸ್ಬೇಡ ನನಗೆ ಅರ್ಥ ಆಯಿತು ಬಿಡು ಹೋಗು ಜೈ ನಾನು ಏನು ಹೇಳಿದ್ರೆ ಎಲ್ಲದಕ್ಕೂ ಒಂದು ಉತ್ತರ ಹೇಳ್ತೀಯ ನೀನು ಅಲ್ಲ ನಮ್ಮ ಹುಡುಗಿ ನನ್ನ ಹತ್ರನೇ ಮಾತಾಡೋದಕ್ಕೆ ನಾಚಿಕೆ ಪಡ್ತಾಳೆ ಇರಲಿ ನೋಡೋಣ ಎಷ್ಟು ದಿನ ಅಂತ ಹಾಗೆಲ್ಲ ಏನೂ ಇಲ್ಲ ಹ್ಞೂ ಕಣೆ ಶೋಭಾ ಹಾಗೆಲ್ಲ ಏನೂ ಇಲ್ಲ ಯಾಕೇಳು ಇವಾಗ ನೀನು ನನ್ನ ಹೆಂಡತಿ ನಿನಗೆಲ್ಲ ರೈಟ್ಸು ಕೂಡ ಇದೆ ನನ್ನ ಮೇಲೆ ಏನು ಬೇಕಾದರೂ ಆ್ಯಕ್ಷನ್ ತೊಗೋಬೋದು ನೀನು ಸರಿನಾ ಹೌದಾ ಹಾಗಂತ ಹೇಳಿ ಕಟ್ಟಾಕ್ಬೇಡ ನನ್ನನ್ನು ಇರ್ಲಿ ಇನ್ನು ಮೊದಲನೇ ಸರಿ ಅಲ್ವಾ ಫ್ರೀಯಾಗಿ ಬಿಟ್ಟಿದ್ದೀನಿ ಆಮೇಲೆ ನೋಡ್ಕೊತೀನಿ ನಿನ್ನನ್ನು ನನಗೆ ಗೊತ್ತು ಕಣೆ ನಿನ್ನ ಬುದ್ಧಿ ಗೊತ್ತಿದೆ ತಾನೇ ಸರಿ ಹೋಗು ಸರಿ ಶೋಭಾ ಅವ್ರಿಗೆ ಎಂಗೇಜ್ಮೆಂಟಲ್ಲೇ ಪಾರ್ಟಿ ಕೊಡಿಸ್ಬೇಕಾಗಿತ್ತು ನಾನು ಪಾಪ ಕೊಡಿಸೇ ಇರಲಿಲ್ಲ ಒಂದು 2 ಗಂಟೆ ಆಗುತ್ತೆ ಕಣೆ ಬರೋದು ಯಾಕಂದರೆ ಅವರು ಪಾರ್ಟಿ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅವ್ರು ಹೋಗಲ್ಲ ಇಲ್ಲೇ ಇರ್ತಾರೆ ಸೊ ನಾನು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅದಕ್ಕೆ ಲೇಟ್ ಆಗುತ್ತೆ ನೀನು ಊಟ ಮಾಡಿ ಆರಾಮಾಗಿ ನಿಮ್ಮ ಅಕ್ಕ ಜೊತೆ ಮಲ್ಕೊಂಡಿರು ಸರಿ ಜೈ ಆಯಿತು ಸರಿ ಬರಲಾ ಮತ್ತೆ ನೀವು ನನಗೇನು ಹೇಳಲೇ ಇಲ್ಲ ಏನು ಹೇಳಬೇಕಾಗಿತ್ತು ಜೈ ನಾಳೆ ಏನು ಅನ್ನೋದು ಗೊತ್ತಿಲ್ವಾ ನಿನಗೆ ಅಯ್ಯೋ ಸಾರಿ ಕಣೆ ಶೋಭಾ ಹ್ಯಾಪಿ ನ್ಯೂ ಇಯರ್ ಎಷ್ಟು ಬೇಗ ನೆನಪು ಮಾಡ್ಕೊಂಡ್ರಿ ನೋಡಿ ಥ್ಯಾಂಕ್ಸ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ಸ್ ಶೋಭಾ ನಿನ್ನ ಪ್ರೀತಿ ಕೊನೆವರೆಗೂ ಹೀಗೆ ಸಿಗ್ಬೇಕು ನನಗೆ ಸರಿ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಹೊರಡಿ ಅಣ್ಣ ಜೈ ಐಶು ಬಂದ್ಲು ಐಶು ಏನಿದು ಬ್ಯಾಗು ಹ್ಯಾಪಿ ನ್ಯೂ ಇಯರ್ ಅಣ್ಣ ಅದಕ್ಕೆ ಹ್ಯಾಪಿ ನ್ಯೂ ಇಯರ್ ಐಶು ಸೇಮ್ ಟು ಯು ಕಣೆ ಏನಿದು ಬ್ಯಾಗು ಅಣ್ಣ ಪ್ಲೀಸ್ ಕಣೋ ಪಟಾಕಿ ತಂದಿದ್ದೀನಿ ಪಟಾಕಿ ಹಚ್ಚೋಣ ಐಶು ನನಗೆ ಇವಾಗ ಟೈಮ್ ಇಲ್ಲ ಕಣೆ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ದಾರೆ ಪರವಾಗಿಲ್ಲ ಕಣೋ ಪ್ಲೀಸ್ ನನಗೋಸ್ಕರ ಅರ್ಧ ಗಂಟೆ ಟೈಮ್ ಕೊಡೋ ಪ್ಲೀಸ್ ಅಣ್ಣ ಪಟಾಕಿ ಹಚ್ಚೋಣ ಪ್ಲೀಸ್ ಅಣ್ಣ ಜೈ ಅವಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ ಫ್ರೆಂಡ್ಸ್ ಕೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಐಶು ಪ್ಲೀಸ್ ಕಣೆ ಬೆಳಗ್ಗೆ ಹಚ್ಚೋಣ ಸರಿನಾ ಇವಾಗ ಬೇಡ ಕಣೆ ತುಂಬ ಲೇಟ್ ಆಗಿದೆ ಪ್ಲೀಸ್ ಕಣೋ ಅಣ್ಣ ಇವಾಗ ನೀನು ಬರಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಷ್ಟೇ ಏನೇ ಐಶು ನೀನು ಇಷ್ಟೊಂದು ಹಠ ಮಾಡ್ತೀಯಾ ಜೈ ಪಾರ್ಟಿ ಏನು ನೈಟ್ ಎಲ್ಲ ಮಾಡ್ಬೋದು ಅವಳಿಗೋಸ್ಕರ ಒಂದು ಅರ್ಧ ಗಂಟೆ ಟೈಮ್ ಕೊಡೋಕ್ಕಾಗಲ್ವಾ ಪಟಾಕಿನ ಎಷ್ಟೊತ್ತು ಹಚ್ತೀಯಾ
ಆಗಲ್ಲ ಶೋಭಾ, ಫ್ರೆಂಡ್ಸ್ ಆದರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಬೇಕಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಸರಿ ಶೋಭಾ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಗು, ಹೊಚ್ಚೋಣ. ಜೈ ನಾನು ಬರಲ್ಲಪ್ಪ. ಐಶು ನೀವಿಬ್ರು ಹಚ್ಚಿ. ಅತ್ತಿಗೆ ನಾನು ನೀನು ಅಣ್ಣ 3 ಜನ ಹಚ್ಚಬೇಕು ಅಂತ ತಗೊಂಬಂದಿರೋದು. ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ. ಶೋಭಾ ಪ್ಲೀಸ್, ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಪ್ಲೀಸ್. ಜೈ ಏನ್ ಜೈ ನೀನು ಅಷ್ಟು ದೊಡ್ಡ ಪಟಾಕಿ ಹಿಡ್ಕೊಂಡಿದ್ಯಾ ಕೈಯಲ್ಲಿ? ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ಏನೂ ಆಗಲ್ಲ, ಸುಮ್ಮನೆ ಶೋಭಾ. ಜೈ ನಿಜವಾಗ್ಲೂ ನನಗೆ ಭಯ ಆಗ್ತಾ ಇದೆ. ಡಮ್ ಅಂದ್ರೆ ನಾನು ನಿಜವಾಗ್ಲೂ ನಾನು ಇಲ್ಲಿ ಇರಲ್ಲ, ಒಳಗೆ ಹೊರಟೋಗ್ಬಿಡ್ತೀನಿ ಅಷ್ಟೇ. ಏನೋ ಅಣ್ಣ ಅಕ್ಕಿ ಇಷ್ಟೊಂದು ಎದುರ್ತಿದ್ರೆ. ಐಶು ಅವಳು ಭಯ ಆಗುತ್ತೆ, ಸುಮ್ಮನೆ. ಹಾ ಸರಿಯಾಗಿದೆ ಕಣ ನೀನು. ಅಲ್ಲ ಪಟಾಕಿ ಇಟ್ಕೊಂಡಿರೋದು ನೀನು, ನನಗೆ ಹೇಳ್ತಾ ಇದೀಯಾ? ಜೈ ಪ್ಲೀಸ್, ಅಷ್ಟು ದೊಡ್ಡ ಪಟಾಕಿ ಹಚ್ಬೇಡ, ಚಿಕ್ಕದೇ ಹಚ್ಚು ಪ್ಲೀಸ್ ಜೈ. ಈ ಶೋಭಾ ಇದು ಚಿಕ್ಕದೇ ಕಣೆ. ಅಪ್ಪ ಆದ್ರೂ ನನಗೆ ಭಯ ಆಗುತ್ತೆ ಪಟಾಕಿ ಅಂದ್ರೆ. ಐಶು ನಾನು ಈ ಥರ ಹೂವಿನ ಕಡ್ಡಿ ಮಾತ್ರ ಹಚ್ಚೋದು. ಸರಿ ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಹಚ್ಚಿ. ಅಣ್ಣ ಆಮೇಲೆ ಕೇಕ್ ಎಲ್ಲ ಇದೆ ಕಣೋ, ಕೇಕ್ ಕಟ್ ಮಾಡಬೇಕು. ಐಶು ಏನೇ ಇದ್ರು ಬೇಗ ಬೇಗ ಮುಗಿಸ್ಕೊಳ್ಳಿ, ಕೆಲಸ ಇದೆ ನನಗೆ. ಅಣ್ಣ ಅರ್ಜೆಂಟ್ ಮಾಡಬೇಡ ನೀನು, ಹೊಸ ವರ್ಷದ ದಿನ, ಸುಮ್ಮನೆ ಇರು. ಸರಿ ಇವಾಗ ನಾನು ಹಚ್ತೀನಿ. ಐಶು ಹುಷಾರು, ಏನೂ ಆಗಲ್ಲ, ಸುಮ್ಮನೆ ಇರಿ ಅದಕ್ಕೆ. ಜೈ ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ಅಪ್ಪ ದೇವ್ರೆ. ಐಶು ಹೊತ್ಕೊಂತ ಕಡೆ ಹಿಂದೆ ಹೋಗಿ. ಲೂಸು, ಒಂದು ಕಿವಿ ಕೇಳಿಸಲ್ವಾ? ಜೈ ಎಷ್ಟು ದೊಡ್ಡ ಪಟಾಕಿ ಹಚ್ತಾಳೆ ಇವಳು. ಪ್ಲೀಸ್ ಕಣೆ, ನೀನು ಒಂದು ಹಚ್ಚು. ಜೈ ನಿನ್ ಕಾಲಿಗೆ ಬೇಕಾದ್ರೆ ಬಿಟ್ಬಿಡ್ತೀನಿ. ನಿಜವಾಗ್ಲೂ ನಾನಂತೂ ಹಚ್ಚಲ್ಲ, ನನಗೆ ತುಂಬಾ ಭಯ ಆಗುತ್ತೆ. ಹ್ಯಾಪಿ ನ್ಯೂ ಇಯರ್ ಅಣ್ಣ ಅತ್ತಿಗೆ. ಐಶು ಶೋಭಾ ಎಲ್ಲರೂ ನೀವೇ ಹೊಸ ವರ್ಷ ಮಾಡ್ತಾ ಇದ್ರೆ ನಮ್ಮನ್ನ ಕರೆಯಲ್ವಾ? ಅಯ್ಯೋ ಸಾರಿ ವೀಣಾಕ್ಕ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಮಾ, ನಿನ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಅಕ್ಕ. ಶೋಭಾ, ಜೈ ನಿಮ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ಸ್ ಅಕ್ಕ, ನಿನ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೀಣಕ್ಕ, ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ಸ್ ಜೈ. ವೀಣಕ್ಕ, ಕೇಕ್ ಎಲ್ಲ ಇದೆ, ಕೇಕ್ ಕಟ್ ಮಾಡೋಣ, ಓಕೆನಾ? ಹೌದಾ ಜೈ, ನೀವು ಹೊಸ ವರ್ಷನ ಈ ಥರ ಎಲ್ಲ ಮಾಡ್ತೀರಾ? ಹ್ಞೂ ಅಕ್ಕ, ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಏನು ಮಾಡಲ್ಲ ಜೈ ಈ ಥರ. ಹೌದಾ ಅಕ್ಕ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಬಿಡಿ. ಅಯ್ಯೋ ನಮ್ಮ ಕಡೆ ಎಲ್ಲ ಏನಿದ್ರು ಹೊಸ ವರ್ಷ ಅಂದರೆ ಈ ಸ್ಕೂಲ್ ಮಕ್ಳಿಗೆ ಅಷ್ಟೇ. ಏನೋ ಒಂದಿಟ್ಟು ಕೇಸರಿ ಬಾತು ಉಪ್ಪಿಟ್ಟು ಮಾಡಿಬಿಟ್ಟು ಮುಂಜಾನೆಗೆ ಬಾಕ್ಸ್ಗೆ ಹಾಕಿ ಕಳಿಸ್ತೀವಿ ಅಷ್ಟೇ. ಎಲ್ಲನ ಹೊರಗಡಿಕೆ ವರ್ಷಾಂಚಾರ ಅಂತ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಊರಾಗಿ ಪಟಾಕಿ ಗೀಟಾಕಿ ಎಲ್ಲ ಹೊಡಿಯೋದು ಹಬ್ಬ ಮಾಡ್ದಂಗೆ ಮಾಡೋದು ಏನು ಮಾಡಲ್ಲ ಕಣ್ಜೈ. ಇಲ್ಲೂ ಏನು ಮಾಡಲ್ಲ ಅಕ್ಕ, ಸುಮ್ಮನೆ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡ್ತಾರೆ ಅಷ್ಟೇ. ಕೇಕ್ ಕಟ್ ಮಾಡೋರು ಮಾಡ್ತಾರೆ, ಇಲ್ಲಾಂದರೆ ಪಟಾಕಿ ಅಂತೂ ಹೊಡಿತಾರೆ. ಅದರಲ್ಲೂ ನಮ್ಮ ಐಶು ಬೇರೆ ಕೇಳಬೇಕಾ, ಮೊದಲೇ ಅವಳು ಹೊರಗಡೆ ಎಲ್ಲ ಓಡಾಡ್ತಾ ಇರ್ತಾಳೆ. ಸೊ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ. ಇವಾಗ ಅವಳು ಮಾಡಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತಲ್ವ ಅವಳಿಗೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತೀವಿ ಅಷ್ಟೇ. ಪರವಾಗಿಲ್ಲ ಜೈ, ಚೆನ್ನಾಗಿದೆ ಅಲ್ವಾ ಇದು ಒಂಥರ ದೀಪಾವಳಿ ಹಬ್ಬ ಥರ? ಹಾಂ ಅಕ್ಕ. ಸರಿ ಬನ್ನಿ ಹೋಗೋಣ. ಐಶು ಟೈಮ್ ಆಯಿತು ಕಣೆ, ನನಗೆ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಬೇಗ ಕೇಕ್ ತಗೊಂಬರೋ, ಕಟ್ ಮಾಡಿ ಹೊರಡೋಣ. ಸರಿ ಅಣ್ಣ, ಬನ್ನಿ ಒಳಗಡೆ ಕಟ್ ಮಾಡೋಣ. ಪರವಾಗಿಲ್ಲ ಕಣೆ, ಇಲ್ಲೇ ಕಟ್ ಮಾಡಿ ಎಲ್ರಿಗೂ ಕೊಟ್ಟರಾಗುತ್ತೆ. ಸರಿ ಆಯಿತು. ಐಶು, ನಾವೇ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಕಣೆ, ಎಲ್ರೂ ಕರೆಯೋಣ. ಹ್ಞೂ ಅಣ್ಣ, ನಿಮ್ಮ ಫ್ರೆಂಡ್ಸ್ ಆದ್ರೂ ಕೆಳಗಡೆ ಬರೋಕ್ಕೆ ಹೇಳು. ಅಮ್ಮ ಅಜ್ಜಿ ಎಲ್ಲರನ್ನೂ ನಾನು ಕರ್ಕೊಂಬರ್ತೀನಿ. ಶೋಭಾ, ನಿಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ಇದ್ದಾರಲ್ಲ, ಎಲ್ಲರನ್ನೂ ಕರಿ. ಅಮ್ಮ ಎಲ್ಲರನ್ನೂ ಕರ್ಕೊಂಬರ್ತೀನಿ ನಾನು, ಓಕೆ? ಸರಿ ಶೋಭಾ, ನಾನು ಕರ್ಕೊಂಬರ್ತೀನಿ. ಸರಿ ಆಯಿತು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ, ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ನನ್ನ ಕಡೆಯಿಂದ ಇವತ್ತು ಯಾರೆಲ್ಲ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀರಾ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ವಿಶಸ್ ಕೂಡ ಹೇಳ್ತಾ ಇಲ್ಲ, ವಿಡಿಯೋದಲ್ಲಿ ಏನು ಮಾತಾಡ್ತಾ ಇಲ್ಲ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾನು ರಿಪ್ಲೈನೂ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಬ್ಯುಸಿನೂ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ವಿಡಿಯೋದಲ್ಲಿ. ತುಂಬ ಜನಕ್ಕೆ ಅದು ಬೋರ್ ಅನಿಸುತ್ತೆ. ಸೊ ನಾನು ಯಾವಾಗ ಲಾಂಗ್ ವಿಡಿಯೋ ಲೆಂತಿ ವಿಡಿಯೋ ಹಾಕ್ತೀನಿ ಆವಾಗ ಸ್ವಲ್ಪ ವಿಷಸನ್ನು ಕೂಡ ನಾನು ತಿಳಿಸ್ತೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಬೇಜಾರು ವಿಷಯ ಏನು ಅಂತಂದರೆ ವ್ಯೂಸ್ ಬರ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೇ ಬೇಜಾರು, ಎಡಿಟಿಂಗ್ ಮಾಡೋದಕ್ಕೂ ಬೇಜಾರಾಗುತ್ತೆ ಸ್ನೇಹಿತರೆ. ಯಾಕಂದರೆ ವ್ಯೂಸ್ ಇಲ್ಲ. ಎಷ್ಟು ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿ, ಆದರೆ ವ್ಯೂಸ್ ಇಲ್ಲ ಅಂದರೆ ನನಗೆ ಹೇಗೆ ಏನಕ್ಕೋಸ್ಕರ ವಿಡಿಯೋ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋ ಒಂದು ಬೇಜಾರಾಗ್ಬಿಡುತ್ತೆ ನನಗೆ. ಹಾಗಾಗಿ ನನಗೆ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಬಿಡಬಾರ್ದು ಅಲ್ವಾ ಅನ್ನೋ ಒಂದು ಕಾರಣಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತೀನಿ, ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಎಷ್ಟು ಜನ ನಾಟ್ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನೇ ಇದ್ರೂ ಕಮೆಂಟ್ ಮಾಡಿ, ಅದನ್ನು ನಾನು ಅರ್ಥ ಮಾಡಿಕೊಂಡು ಏನೇ ತಪ್ಪಿದ್ರೂ ಕೂಡ ಅದನ್ನು ತಿಳ್ಕೊಂಡು ಸರಿಯಾಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ನಿನ್ನೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಿನ್ನೆ ವಿಡಿಯೋ ಬಂದಿಲ್ಲ, ತುಂಬ ಬೇಜಾರು ಮಾಡಿದ್ದೀನಿ.
ಅದನ್ನು ಕೂಡ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಈ ಥರ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ. ಎಡಿಟಿಂಗ್ ಎಲ್ಲ ಆಗಿತ್ತು. 10 ಮಿನಿಟ್ಸ್ ವಿಡಿಯೋ ನಾನು ಚೆನ್ನಾಗಿ ಎಡಿಟ್ ಮಾಡಿದ್ದೆ, ಸ್ವಲ್ಪ ವಿಲನ್ ಥರ ಎಲ್ಲ ಎಡಿಟ್ ಮಾಡಿದ್ದೆ. ಬಟ್ ಅದು ಒಂದು 5 ಮಿನಿಟ್ಸ್ ವಿಡಿಯೋ ಎಕ್ಸ್ಪೋರ್ಟ್ ಆಯಿತು. ಇನ್ನು ಲಾಸ್ಟಲ್ಲಿ ಇರೋ ಒಂದು 5 ಮಿನಿಟ್ಸ್ ವಿಡಿಯೋ ಎಕ್ಸ್ಪೋರ್ಟ್ ಆಗಲಿಲ್ಲ. ಈ ಥರ ಬಂತು ಅಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಮತ್ತು ಅದು ನಾವು ಎಷ್ಟೇ ಕಷ್ಟಪಟ್ಟು ಎಡಿಟ್ ಮಾಡಿದರೂ ಕೂಡ ವೇಸ್ಟೇ, ಅದು ಎಕ್ಸ್ಪೋರ್ಟ್ ಆಗಲ್ಲ. ಮತ್ತೆ ಫಸ್ಟಿಂದ ಎಡಿಟ್ ಮಾಡಬೇಕಾಗುತ್ತೆ. ಬೇಜಾರಾಗ್ಬಿಟ್ಟು ನಿಜವಾಗ್ಲೂ ಊಟ ಕೂಡ ಸೇರಲಿಲ್ಲ ನನಗೆ. ನೆನ್ನೆ ನೈಟು ವಿಡಿಯೋ ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಆಗಲಿಲ್ವಲ್ಲ ಅಂತ ಬಂತು. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೇನೆ ನೋಡಿ, ಮತ್ತೆ ಇವತ್ತು ಹೊಸ ವರ್ಷ, ದೇವಸ್ಥಾನಕ್ಕೆಲ್ಲ ಹೋಗಿ ಮನೇಲಿ ನಮಗೂ ಕೆಲಸ ಇರುತ್ತೆ. ಎಲ್ಲನೂ ಮುಗಿಸ್ಕೊಂಡು ನೈಟ್ ಕೂತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ವಿಡಿಯೋ ನೋಡೋರಿಗೆ ಗೊತ್ತಿರಲ್ಲ ನಾವು ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ. ಆದರೂ ಕೂಡ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಹೇಳಿದ್ರು ಸುಮ್ಮನೆ ನಮ್ಮ ಬಗ್ಗೆ ಸ್ವಲ್ಪ ಬೇಜಾರು ಮಾಡ್ಕೊತೀರ. ಅವ್ರಿಗೇನು ವಿಡಿಯೋ ನೋಡಬೇಕು ಅಷ್ಟೇ. ಬಟ್ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಪರವಾಗಿಲ್ಲ ಸ್ನೇಹಿತರೆ, ನೀವು ಆ ಥರ ಕಮೆಂಟ್ ಮಾಡಿದ್ರೆ ಎಲ್ಲ ಒಂದು ಕಡೆ ನನಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ಇಷ್ಟಪಟ್ಟು ವಿಡಿಯೋ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡೋ ಅಂಥವ್ರು ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಆದರೂ ವಿಡಿಯೋ ಹಾಕಬೇಕಲ್ಲ ಅಂತ ವಿಡಿಯೋ ಹಾಕ್ತೀನಿ. ಹಾಗೆಯೇ ಖುಷಿನೂ ಕೂಡ ಇದೆ ನನಗೆ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಎಲ್ಲನೂ ಕೊಡಲಿ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಮತ್ತೆ ನಾಳೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.